ಎರಡೂ ಕಾಲೇಜ್ ಮಧ್ಯದಲ್ಲಿ ರೈತರು ಓಡಾಡೋಕ್ಕೆ ಜಾಗ ಐತೆ ಗಮನಕ್ಕೆ ಪ್ರಕಾರ ಅದನ್ನು ಸಾರ್ವಜನಿಕ ಸಂಸ್ಥೆ ಅಂತ ಬಳಸ್ಕೊಂಡವ್ರೆ, ಅದ್ರಲ್ಲಿ ಯಾರು ತಕರಾರಿಲ್ಲ. ಬಟ್ ಬಾಟ್ಲಿ ಜನಗಳು ರೈತರು ಓಡಾಡೋಕ್ಕೆ ಜಾಗ ಬಿಟ್ಬಿಟ್ಟು ಬಂದಿದ್ದಾರೆ ಸರ್. ಅದೇನಿಲ್ಲ ಸರ್, ಜಾಗ ಮಾರ್ಕ್ ಮಾಡ್ಕೊಡ್ತಾರೆ, ಇವರು ಕಾಂಪೌಂಡ್ ಆ ಕಡೆಯಿಂದಾನೇ ಹಾಕೋ ಬಂದ್ಬಿಡಿ ಸರ್, ತೊಂದರೆ ಇಲ್ಲ. ಜಾಗ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ, ಅವ್ರು ಮಾತಾಡಿದ್ದಾರೆ. ಮತ್ತೆ KHP ಇಂಜಿನಿಯರ್ಗೂ ಕೂಡ ಅವ್ರಿಗೂ ಕೂಡ ಕೆಲಸ ನಿಲ್ಲಿಸಿ ನೀವು ಆಲ್ರೌಂಡ್ ಕಾಂಪೌಂಡ್ ಹಾಕಿ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಓಪನ್ ಮಾಡಿದ್ದಾರೆ. ಇಲ್ಲೊಂದು ಕಡೆ ಓಪನ್ ಆಗಿದೆ. ಈಗ ಪಬ್ಲಿಕ್ಸ್ನು ಕಂಪ್ಲೇಂಟ್ ಮಾಡ್ತಾರೆ. ಬೈಫರ್ಗೇಷನ್ ಮಾಡ್ಕೊಳ್ಳೋದು ನಿಮ್ಗೆ ಅನುಕೂಲ ಏನಿದೆ, ಬೈಫರ್ಗೇಷನ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಏನಿದೆ ನಿಮಗೆ? ಕಾಂಪೌಂಡ್ ರೋಡ್ ಅದು ಇಂಜಿನಿಯರಿಂಗ್ ಕಾಲೇಜ್ಗೆ ಒಂದು ಕಾಂಪೌಂಡ್ ಆಗಿ ಅಂದ್ಬಿಟ್ಟು ನಮ್ಮ ಕಾಂಟ್ರಾಕ್ಟರ್ KHP ಇಂದ ವೇಜಸ್ ಫಿಕ್ಸ್ ಮಾಡಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪಬ್ಲಿಕ್ಸ್, ಎಂಪ್ಲಾಯೀಸ್ ಎಲ್ಲ ಸೀನಿಯರ್ ಸಿಟಿಜನ್ಸ್ ಎಲ್ಲರೂ ವಾಕ್ ಮಾಡ್ತಾರೆ. ಸುಮ್ಮನೆ ಇರೋ ಜಾಗನ ಕಂಜೆಸ್ಟೆಡ್ ಮಾಡಿ ಸುಮ್ಮನೆ 12 ಬೆಳೀತು ಸರ್ವೆ ನಂಬರ್ಸ್, ಯಾವ ಸರ್ವೆ ನಂಬರ್ ಅಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಅಂತಾನೆ ರಿಪೋರ್ಟ್ ಹಾಕ್ಸ್ಬಿಟ್ಟು ಫಸ್ಟ್ ರಸ್ತೆ ಆಗ್ಬಿಡಿ ಸರ್, ಆಮೇಲೆ RTC ಇನ್ಕಾರ್ಪೊರೇಷನ್ ಬೇಕಾದ್ರೆ ನಾವು AC ಅವರು ಸಪರೇಟ್ ಕಳಿಸ್ಕೊಡ್ತೀವಿ. ಬೈಫರ್ಗೇಷನ್ ಮಾಡೋದ್ರಿಂದ ಸಪ್ರೇಟ್ ಮಾಡೋದ್ರಿಂದ ನೀವು ಕಾಂಪೌಂಡ್ ಹಾಕೋದ್ರಿಂದ ಅನುಕೂಲ ಏನು, ಅನಾನುಕೂಲ ಜಾಸ್ತಿ ಆಗ್ತದೆ. ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ನಾವು ಗಮನಿಸಬೇಕು. ಅವ್ರು ಹೇಳೋದು ಅರ್ಥ ಆಯ್ತು. ಇರೋದನ್ನ ಸ್ವಲ್ಪ ಕ್ಲೀನಾಗಿ ಸ್ವಚ್ಛತೆಯಿಂದ ಅವ್ರು ಕ್ಲೀನ್ ಮಾಡ್ಕೊಳ್ಳಿ, ಇವ್ರು ಕ್ಲೀನ್ ಮಾಡ್ಕೊಳ್ಳಿ. ನಾವು ಬೈಫರ್ಗೇಷನ್ ಸಪ್ರೇಟ್ ಮಾಡೋದು ಮತ್ತೆ ಕಟ್ಟಬೇಕು ಅಂತ ಸರ್ಕಾರದಿಂದ ಏನು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಅವರೆಲ್ಲ ಮಾಡಿಸ್ಕೊಂಬೋದು, ಅದನ್ನು ನಾವು ಮಾಡ್ತಾರೆ ಅಷ್ಟೇ. ಈಗ ಅವತ್ತೇ ಬೇಡ ಅಂತಿದ್ರೆ ನಾನು ಇದನ್ನ ಬೇರೆ ಕಡೆನೇ ಮಾಡ್ತಿದ್ದಾರೆ, ಸ್ವಲ್ಪ ಅಲ್ಲೇನೆ ಮಾಡ್ಬಿಡೋದು ಮಾಡೋದು ಮಾಡ್ತೀವಿ. ಈಗ ಸಾಹೇಬರಿಗೆ ಡೈರೆಕ್ಷನ್ ಬೇಡ, ಮುಂದೆ ಮಾಡಿದ್ರೆ ಮುಂದೆ ಮಾಡ್ತೀವಿ. ಈಗ ಮುಂದೆ ಹಿಂದೆ ಈ C ಶೇಪ್ ಇದೆಯಲ್ಲ ಅದು ಮಾಡಿ ಸರ್. ಸರಿನಾ ಸರ್? ಚೆನ್ನಾಗಿ ಬೇಡ ಬಿಡಿ, ಚೆನ್ನಾಗಿ ಮುಟ್ಟಲ್ಲ ಸರ್. ಬೈಫರ್ಗೇಷನ್ ಮಾಡೋದು ಬೇಡ.